ಪ್ರಜ್ವಲ್ ರೇವಣ್ಣ ಕೇಸು ಈಗ ಬಿಜೆಪಿ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪ ಆಗಿದೆ. ಬಿಜೆಪಿ ನಾಯಕರು ಇದರಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ನಾವೇನು ಮಾತನಾಡೋದು, JDS ಇದನ್ನ ಮಾತನಾಡುತ್ತೆ ಅಥವಾ JDS ನಾಯಕರು ಇದರ ಬಗ್ಗೆ ಮಾತನಾಡ್ತಾರೆ ಅನ್ನೋ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಶಾಸಕ ಸುರೇಶ್ ಗೌಡ ಫೋನ್ ಸಂಪರ್ಕದಲ್ಲಿ. ಗೌಡ್ರೆ ನಮಸ್ಕಾರ. ನಮಸ್ಕಾರ. ನಮಸ್ತೆ, ಏನ್ ಹೇಳ್ತೀರಿ? ಈಗ ಸರ್ಕಾರ ತನಿಖೆ ಮಾಡಿಸ್ತಾ ಇದೆ, ನಮ್ಮ ಪಕ್ಷ ಸಹ ಕ್ರಮ ತೆಗೆದುಕೊಂಡಿದೆ. ತನಿಖೆ ಬರೋವರೆಗೆ ಏನ್ ಹೇಳಕ್ಕಾಗತ್ತೆ? ತನಿಖೆ ಮಾಡ್ಲಿ ಅವರು. ಈಗ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ ಅಂತಂದ್ರೆ ನೀವು ಒಪ್ಕೊಂಡಂಗೆ ತಾನೇ ಇದು ತಪ್ಪಾಗಿದೆ ಅಂತ? ಇಲ್ಲ, ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಇದು ಈ ಸದ್ಯಕ್ಕೆ ಈಗ ನಾವು ಏನ್ ಆಪಾದನೆ ಬಂದಿದೆ ಅದನ್ನ ಮುಗಿಯೋವರೆಗೂ ಅವ್ರು ಉಚ್ಚಾಟನೆ ಮಾಡಿರ್ತೀವಿ ಅಷ್ಟೇನೆ. ಅಂದ್ರೆ ಇದು ತಾತ್ಕಾಲಿಕ ಉಚ್ಚಾಟನೆ? ಇದು ತಾತ್ಕಾಲಿಕನೇ ಯಾವಾಗ್ಲೂ. ಅಂದ್ರೆ ನೀವು ಪರೋಕ್ಷವಾಗಿ ಒಪ್ಕೊಳ್ತಾ ಇರೋದಲ್ವಾ ಗೌಡ್ರೆ, ತಪ್ಪಾಗಿದೆ ಪ್ರಜ್ವಲ್ ರೇವಣ್ಣ ಅವರಿಂದ ಅಂತ? ಇಲ್ಲ, ಇದು ಈ ಕಾಂಗ್ರೆಸ್ ಅವ್ರು ಮಾಡ್ತಕ್ಕಂಥ ಕುತಂತ್ರಕ್ಕೆ, ನಮ್ಮ ಪಕ್ಷದ ಮೇಲೆ ತರ್ತಕ್ಕಂಥ ಕೆಟ್ಟ ಹೆಸರಿಗೆ ನಾವು ತಾತ್ಕಾಲಿಕವಾಗಿ ಉಚ್ಚಾಟನೆ ಮಾಡಿದ್ವಿ. SIT ರಿಸಲ್ಟ್ ಬಂದ್ಮೇಲೆ ಪಕ್ಷ ಶಿಸ್ತು ಕ್ರಮ, ಪರ್ಮನೆಂಟ್ ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತೆ. ಒಂದು ವೇಳೆ ಆ ಸಂದರ್ಭದಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಪರ್ಮನೆಂಟ್ ಶಿಸ್ತು ಕ್ರಮ, ಇದು ತಾತ್ಕಾಲಿಕ ಅಂತ? ಹೌದು, ತಪ್ಪು ಮಾಡಿಲ್ಲ ಅಂದ್ರೆ ರಿವೋಕ್ ಆಗುತ್ತೆ. ಈಗ 47 ವರ್ಷದ ಮಹಿಳೆಯೊಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಬ್ಬರ ವಿರುದ್ಧ, ರೇವಣ್ಣ ಅವರ ವಿರುದ್ಧ ಮತ್ತು ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ. ಅದು ಎಲ್ಲ ಸೇರಿ ತನಿಖೆ ಆಗ್ಲಿ. SIT ಮಾಡಿದಾರಲ್ಲ, ಇದು ಅವ್ರದೇ ಸರ್ಕಾರ ಇದೆ, ಅವ್ರದೇ ತನಿಖೆ ಕಂಪನಿ, ಎಲ್ಲ ಕಂಪನಿಗಳು ಡ್ರಾಮಾ ಏನೇನ್ ಮಾಡ್ತಾರೆ ನೋಡೋಣ, ಕೊನೆ ರಿಸಲ್ಟ್ ಬರ್ಲಿ. ಈಗ ಮಹಿಳೆಯೊಬ್ರು ಅನ್ಯಾಯ ಆಗಿದೆ ಅಂತಂದ್ರೆ ಅದು ಕಂಪನಿನ, ಅದು ಡ್ರಾಮಾನ? ಅದು ಸಾಮಾನ್ಯ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಸರ್? ಚುನಾವಣಾ ಸಂದರ್ಭದಲ್ಲಿ ಚುನಾವಣೆ 2 ದಿವಸಕ್ಕೆ ಬರ್ತಾರೆ ಅಂದ್ರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು? ಅದಕ್ಕೂ ಬಡ್ಡಿ ನ್ಯಾಯ ಎಲ್ಲರಿಗೂ ಒಂದೇ ಅಲ್ವಾ ಸಂವಿಧಾನದಲ್ಲಿ? ಎಲ್ಲಿಗೂ ನ್ಯಾಯ ಒಂದೇ, ಬರ್ಲಿ ಬಿಡಿ. ತನಿಖೆನಲ್ಲಿ ಬರ್ಲಿ, ಸತ್ಯಾಂಶ ಆಚೆ ಬರ್ಲಿ, ಬಂದ ಶಿಕ್ಷೆ ಆಗ್ಲಿ. ತಪ್ಪಿಸ ಅಲ್ಲ ಅಂದ್ರೆ ಅವ್ರು ಇದಾಗ್ತಾರೆ ಅಲ್ವಾ? ಈಗ ಸುರೇಶ್ ಗೌಡ್ರೆ, ಈಗ ಆ ವಿಡಿಯೋ ರಿಲೀಸ್ ಆಗಿದೆ ಅಥವಾ ವಿಡಿಯೋ ರಿಲೀಸ್ ಆದರ ಹಿಂದೆ ದುರುದ್ದೇಶ ಇರಬಹುದು, ಆದ್ರೆ ಕೃತ್ಯ ಇವರೇ ಮಾಡಿದ್ದಾರೆ ಅಂತಕ್ಕಂದ್ರೆ ಈಗ ಲೇಟೆಸ್ಟ್ ಏನೇನ್ ಮಾಡ್ತಾರೋ, ಮಾರ್ಪಿಂಗ್ ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ, ಮಗದೊಂದು ಮಾಡ್ತಾರೋ, ಅದೆಲ್ಲ ಈಗ ಅವರು ಪೋರ್ಸನಿಕ್ಕೆ ಅದೆಲ್ಲ ಲ್ಯಾಬ್ಗಳಿಗೆ ಕಳಿಸಿ ಟೆಸ್ಟ್ ಮಾಡ್ಲಿ. SIT ಅವ್ರು ಮಾಡ್ತಾ ಇದಾರಂತಲ್ಲ, ಅವ್ರು ಮಾಡ್ಲಿ. ಏನೇನ್ ತನಿಖೆ ಮಾಡ್ತಾರೆ ಎಲ್ಲ ಮಾಡಿ ರಿಸಲ್ಟ್ ಬಂದ್ಮೇಲೆ ತಾನೆ. ಇಲ್ಲ ಇನ್ಯಾವ್ದಾದ್ರು ಫಾರಿನ್ ತನಿಖೆ ಮಾಡಿದ್ರು ಮಾಡಿಸ್ಲಿ, ನಮ್ದೇನು ಅಬ್ಜೆಕ್ಷನ್, ವೆಲ್ಕಮ್ ಮಾಡಿದೀವಲ್ಲ. ಈಗ ಆರೋಪಿ ಸ್ಥಾನದಲ್ಲಿ ನಿಂತಿರೋರು ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ, ಅದರ ಬಗ್ಗೆ ಏನು ಹೇಳ್ತೀರಿ ಸುರೇಶ್ ಗೌಡ್ರೆ? ಇದೇ ಎಸ್ಕೇಪ್ ಆಗಿದ್ದಾರೆ ಹೇಗಂತ ಹೇಗೆ ಹೇಳ್ತೀರಾ? ನಾನೀಗ ಚುನಾವಣೆ ಮಾಡಿದ್ಮೇಲೆ ನಾನು ಅಮೆರಿಕಕ್ಕೆ ನನ್ನ ಮಗನ್ ನೋಡ್ಕೊಂಬರಕ್ ಹೋಗ್ಬೇಕು ಅಂತ ಇದ್ದೆ. ನಾನು ಎಲ್ಲ ಟಿಕೆಟ್ ಬುಕ್ ಮಾಡಿಸ್ಕೊಂಡಿದ್ದೆ, ಕ್ಯಾನ್ಸಲ್ ಆಗಿದೆ ಅಷ್ಟೇನೆ. ಅಲ್ಲ, ಒಂದು ಕ್ಲಾರಿಫಿಕೇಶನ್ ಬಂದಿಲ್ಲ ಪ್ರಜ್ವಲ್ ರೇವಣ್ಣ ಅವರಿಂದ, ಅವರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಲಾರಿಫಿಕೇಶನ್ ಇಲ್ಲ. ಖಂಡಿತ ಮಾಡ್ತಾರೆ. ಅವ್ರು ಯಾವ್ದೋ ಕೆಲಸದ ಮೇಲೆ ಹೋಗಿರ್ತಾರೆ, ಬರ್ತಾರೆ. ಅವ್ರೇನು ತಪ್ಪಿಸ್ಕೊಂಡು ದೇಶ ಬಿಟ್ಟು ಏನು ತಪ್ಪಿಸ್ಕೊಂಡು ಹೋಗಕ್ ಚಾನ್ಸ್ ಇಲ್ವಲ್ಲ. ಹೋದ್ರು ಹಿಡ್ಕೊಂಡ್ ಬರ್ಬೋದಲ್ಲ, ಏನ್ ತೊಂದರೆ ಇಲ್ವಲ್ಲ. ಅಂದ್ರೆ ಹಿಡ್ಕೊಂಡ್ ಬರ್ಲಿ ಅಂತ ಹೇಳ್ತಾರೆ, ಅವ್ರಾಗ ಬರ್ತಾರೆ ಅಂತ ನೀವು ಹೇಳ್ತಿಲ್ಲ? ನನ್ನ ಪ್ರಕಾರ ಬರ್ತಾರೆ. ಬರ್ಲಿಲ್ಲ ಅಂದ್ರೆ ಕಾನೂನಿದೆ, ಕ್ರಮ ತೆಗೆದುಕೊಳ್ಳುತ್ತೆ. ಈಗ ನಿಮ್ಮದೇ ಪಕ್ಷದ ಇಬ್ಬರು ಶಾಸಕರು, ಒಬ್ಬರು ಸಮೃದ್ಧಿ ಮಂಜುನಾಥ್, ಮತ್ತೊಬ್ರು ನಾಗನಗೌಡ ಕಂದುಕೂರ್, ಅವ್ರು ಇಬ್ರು ಟ್ವೀಟ್ ಮಾಡ್ತಾರೆ, ಮತ್ತೊಬ್ರು ಲೆಟರ್ ಬರೀತಾರೆ, ಇದರಿಂದ ನಮಗೆ ಮುಜುಗರ ಆಗಿದೆ ಈ ಕೇಸ್ನಿಂದ ಅಂತ. ಇಲ್ಲ, ಅದೆಲ್ಲ ನಮ್ಮ ಹೈಕಮಾಂಡ್ ಮೊದಲೇ ಅವರು ಹೇಳೋದಕ್ಕಿಂತ ಮುಂಚೆನೆ ಹೈಕಮಾಂಡ್ ತೀರ್ಮಾನ ಮಾಡಿತ್ತು, ಇದಕ್ಕೆ ಶಿಸ್ತು ಕ್ರಮ ತೆಗಿಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಮೊದಲೇ ಮಾಡಿತ್ತು. ಗೌಡ್ರೆ, ಇಲ್ಲಿ JDS ಎಡವಟ್ಟು ಮಾಡ್ಕೊಳ್ತಾ ಅಂತ ಈ ವಿಚಾರ ಮೊದಲೇ ಗೊತ್ತಿತ್ತು JDS ನಾಯಕರಿಗೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಇಲ್ಲ, ಕಾಂಗ್ರೆಸ್ ಅವ್ರಿಗೆ ಗೊತ್ತಿತ್ತು, ನಮಗ್ ಗೊತ್ತಿಲ್ಲ. ನಮಗ್ ಗೊತ್ತಿರೋ ಟಿಕೆಟ್ ಹಾಕಿ ಕೊಡ್ತಾ ಇದ್ದು. ಅದೇ ಪ್ರಶ್ನೆ ಇರೋದು, ಗೊತ್ತಿದ್ದು ತಪ್ಪು ಮಾಡ್ಕೊಂಡ್ರ ಅಂತ ನೀವು? ಸತ್ಯ ಇದೆ ಅಂತ ಹೇಳಿದ್ರೆ ನಾವ್ಯಾಕೆ ಟಿಕೆಟ್ ಕೊಡ್ತೇವೆ? ಸತ್ಯ ಇಲ್ಲ ಅಂತಲೇ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಒಂಚೂರು ನಿಮಗೆ ಯಾವುದೇ ಮಾಹಿತಿ ಇರ್ಲಿಲ್ಲ ಹಾಗಿದ್ರೆ ನಿಮ್ಮ ಪಾರ್ಟಿ? ಚುನಾವಣೆ 2 ದಿವಸ ಇದ್ದಂಗೆ ಆ ಪೆಂಡ್ರೈವ್ಗಳು ಹಂಚೋದು, ಸಾವಿರಾರು ಪ್ರಿಂಟ್ ಅದನ್ನೆಲ್ಲ ಕಾಪಿ ಮಾಡಿ ಹಂಚತಕ್ಕಂಥದ್ದು ಯಾರು ಕೃತ್ಯ, ಅದೆಲ್ಲ ಈಚೆ ಬರ್ಲಿ, ಸತ್ಯ ಅಂತ ಗೊತ್ತಾಗ್ಲಿ. ಓಕೆ, ಅದು ಗೊತ್ತಾದ್ಮೇಲೆ ತಾನೇ ಏನ್ ನ್ಯಾಯ ಯಾರಿಗೆ ಕೊಡ್ಬೇಕು, ಪನಿಷ್ಮೆಂಟ್ ಯಾರಿಗೆ ಕೊಡ್ಬೇಕು ಅಂತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಸುರೇಶ್ ಗೌಡ್ರೆ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನಾಗಮಂಗಲದ ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿದ್ದನ್ನು ಗಮನಿಸಿದ್ರಿ. ಅವ್ರು ಹೇಳ್ತಾ ಇರೋದು ಇದು ತಾತ್ಕಾಲಿಕ ಉಚ್ಚಾಟನೆ ಮಾತ್ರ, ಅಂದರೆ ನಾವು ಪಕ್ಷದ ನೈತಿಕತೆಯ ವ್ಯಾಪ್ತಿಯ ಒಳಗೆ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ತಪ್ಪು ಮಾಡಿದ್ದಾರೆ ಅಂತ ನಾವು ಉಚ್ಚಾಟನೆ ಮಾಡಿರೋದಲ್ಲ. ನಾಳೆ ದಿನ SIT ರಿಪೋರ್ಟ್ ಬಂದ ನಂತರ ಒಂದು ವೇಳೆ ತಪ್ಪು ಮಾಡಿದರೆ ಅವರನ್ನು ಪರ್ಮನೆಂಟ್ ಆಗಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತೆ. ಸದ್ಯ ಇದರ ಹಿಂದೆ ದುರುದ್ದೇಶ ಇರೋ ಬಗ್ಗೆ ನಮಗೆ ಅನುಮಾನಗಳಿದ್ದಾವೆ.
ಇದು ಎಲೆಕ್ಷನ್ ಟೈಮಲ್ಲೇ ಯಾಕೆ ರಿಲೀಸ್ ಆಯಿತು, ತಡವಾಗಿ ಯಾಕೆ ಕಂಪ್ಲೇಂಟ್ ಕೊಟ್ಟರು, ಈ ಪ್ರಶ್ನೆಗಳನ್ನೆಲ್ಲ ಸುರೇಶ್ ಗೌಡ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.